ಮಾಡ್ತಿದ್ಯಾ ನೀನು? ಸ್ಕೂಲಿಗೆ ಟೈಮ್ ಆಯಿತು, ಬಾ ರೆಡಿ ಆಗೋಣ. ಓಕೆ. ಡೇ ಇದೆ ಅವ್ರ ಸ್ಕೂಲಲ್ಲಿ. ಸೊ ಆ ಕಡೆ ಆ್ಯಂಡ್ ಈ ಥರ ಹಿಂಗೆ ಮಾಡಿಸಿದ್ದಾರೆ, ಇಂಪ್ರೆಷನ್ ಕೊಟ್ಟಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ ಮೇಲೇ ನಂದು ಆ್ಯಕ್ಚುಲಿ ಡೇ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಜನ ನನಗೆ ಹೇಳಿದ್ದಾರೆ, ಏನು 3 ಹೊತ್ತು ಬಿಸಿನೀರು ಕುಡಿತೀಯಾ, ತಣ್ಣೀರು ಅಭ್ಯಾಸ ಮಾಡ್ಕೊ, ಎಲ್ಲೋದ್ರೂ ನಿಮಗೆ ಬಿಸಿನೀರು ಸಿಗೋದಿಲ್ಲ, ಹಾಗೆ ಹೀಗೆ ಅಂತ. ಬಟ್ ನನಗೆ ಬುದ್ಧಿ ಬಂದಾಗಲಿಂದನೂ ನಾನು ಬಿಸಿನೀರು ಕುಡಿಯೋದೇ ನನಗೆ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಆ್ಯಂಡ್ ಎವ್ರಿ ಡೇ ನಾನು ಬಿಸಿನೀರನ್ನೇ ಪ್ರಿಫರ್ ಮಾಡ್ತೀನಿ. ಸೊ ನನಗೆ ಅದಿಷ್ಟ ಆಗುತ್ತೆ. ಆ್ಯಂಡ್ ಬಿಸಿನೀರು ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೀಗೆ ತುಂಬಾ ಬೆನಿಫಿಟ್ಸ್ ಇದೆ. ಇವತ್ತು ನನ್ನ ಹಸ್ಬೆಂಡ್ಗೆ ಶೂಟ್ ಇದೆ, ಸೊ ಅವರು ಕೂಡ ಬೇಗ ಹೊರಡಬೇಕು. ಆ್ಯಂಡ್ ನಿಶ್ಮಿತಾ ಸ್ಕೂಲಲ್ಲಿ ಇವತ್ತು ಅಬ್ಸರ್ವೇಷನ್ ಡೇ ಮೀಟಿಂಗ್ ಕರೆದಿದ್ದಾರೆ. ಸೊ ಇಬ್ಬರೂ ಹೋಗಬೇಕಂತೆ. ಸೊ ಗೊತ್ತಿಲ್ಲ ಹೇಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಇಬ್ಬರೂ ಮೀಟಿಂಗ್ನ ಅಟೆಂಡ್ ಮಾಡ್ತೀವಿ ಅಂತ. ಆ್ಯಂಡ್ ಅವರು ಕೂಡ ಶೂಟ್ ಮುಗಿಸ್ಕೊಂಡು ಬೇಗ ಬರಬೇಕು, ನಾನು ಒಬ್ಬಳೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಇವತ್ತು ದೊಡ್ಡ ಚಾಲೆಂಜ್ ನನಗೆ. ಸೊ ಹಾಗಾಗಿ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಲೂ ಪರಾಟ ಆ್ಯಂಡ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕೂಲಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ 12:25ಗೆ ಮೀಟಿಂಗ್ ಕರೆದಿದ್ದಾರೆ, 1 hour ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಅಲ್ಲೇ ಆಗೋಗುತ್ತೆ. ಮತ್ತೆ ಮನೆಗೆ ಬಂದು ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಈಗಲೇ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಪಡುಕಾಯಿ ಮನೇಲಿತ್ತು, ಹಾಗಾಗಿ ಅದನ್ನೇ ಬಳಸ್ಕೊಂಡು ಸಾಂಬಾರು ಮಾಡಿಕೊಂಡೆ. ಆ್ಯಂಡ್ ಚಟ್ನಿ ಬೇಡ ಅನ್ನಿಸ್ತು, ಸೊ ಸಾಂಬಾರಲ್ಲೇ ತಿನ್ಬೋದು ಅಂತ. ಆ್ಯಂಡ್ ಇನ್ನು ಆಲೂ ಪರಾಟಾಗೆ ಮಸಾಲೆ ಎಲ್ಲ ಸ್ಮ್ಯಾಶ್ ಮಾಡಿ ಪರಾಟ ಜೊತೆ ಸ್ಟಫಿಂಗಲ್ಲೇ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದೇ ಟೇಸ್ಟಿಯಾಗಿರುತ್ತೆ, ತಿನ್ಬೋದು. ಅದಕ್ಕೆ ಚಟ್ನಿನೂ ಬೇಕಾಗಲ್ಲ, ಸಾಂಬಾರು ಬೇಕಾಗಲ್ಲ. ಸೊ ಅದಕ್ಕೆ ಚಟ್ನಿ ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಸಾಂಬಾರು ಮಾಡಿಕೊಂಡೆ. ಸೊ ಬೆಳಗ್ಗೆನೇ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಬಿಟ್ಟು ನಾವು ಟೈಮ್ ಕೂಡ ಸೇವ್ ಮಾಡ್ಬೋದು. ಓಯ್ ನೋಡಿಲಿ, ಓಯ್ ಟರ್ನ್ ದಿಸ್ ಸೈಡ್. ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮ್ಯಾಮ್ಗೆ ಹೇಳ್ತೀನಿ. ಇನ್ನು ಎವ್ರಿ ಡೇ ನಾನು ನೈಟೇ ಪ್ರಿಪೇರ್ ಆಗಿಬಿಡ್ತೀನಿ. ನೆಕ್ಸ್ಟ್ ಡೇ ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಮಾಡಿಟ್ಕೊಬಿಡ್ತೀನಿ. ಸೊ ಪಲಾವ್ ಮಾಡೋದಾದರೆ ಬಟಾಣಿ ನೆನೆಸಿಟ್ಕೊಳ್ಳೋದು, ಇಲ್ಲ ಬೆಳ್ಳುಳ್ಳಿ ಸುಲಿದಿಡೋದು, ಈ ಥರದ್ದು ಸಣ್ಣ ಪುಟ್ಟ ಮಾಡಿ ರೆಡಿ ಮಾಡಿಟ್ಕೋತೀನಿ. ಆವಾಗ ನನಗೆ ಮಾರ್ನಿಂಗ್ ಈಸಿ ಆಗುತ್ತೆ. ಸೊ ಫಿಕ್ಸ್ ಆಗಿಬಿಟ್ಟಿರ್ತೀನಿ ಬ್ರೇಕ್ಫಾಸ್ಟ್ ಏನು ಅಂತ. ಬಟ್ ನಿನ್ನೆ ನೈಟು ನಾವು ಹೊರಗಡೆ ಹೋಗಿ ಮನೆಗೆ ಬಂದು ತುಂಬಾ ಲೇಟ್ ಆಯಿತು. ಹಾಗಾಗಿ ನಾನು ಏನೂ ಥಿಂಕ್ ಮಾಡಿಲ್ಲ. ಸೊ ಏನೋ ಒಂದು ಮಾಡೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಸೊ ಮಾರ್ನಿಂಗ್ ಎದ್ದು ತುಂಬ ಟೆನ್ಷನ್ ಆಗ್ತಾಯಿತ್ತು, ಏನು ಟಿಫನ್ ಮಾಡೋದು ಅಂತ. ಸೊ ಪ್ರತಿದಿನ ಅದೇ ಬ್ರೇಕ್ಫಾಸ್ಟು, ಪಲಾವು, ಚಿತ್ರಾನ್ನ ಹೀಗೆ ಮಾಡ್ಕೊಡೋಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ. ಸೊ ಏನಾದರೂ ಒಂದು ಟೇಸ್ಟಿಯಾಗಿ ಮಾಡಿಕೊಡ್ಬೇಕು ಅಂತ ನನಗೆ ತುಂಬ ಇಷ್ಟ. ಹಾಗಾಗಿ ಆಲೂ ಪರಾಟ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪರಾಟ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಸೊ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು, ಹಿಟ್ಟು ಕಲಸಿಡಬೇಕು, ಹೀಗೆ. ಸೊ ಟೈಮ್ ತುಂಬ ಕಡಿಮೆ ಇತ್ತು, ಬಟ್ ಆದರೂ ಪರವಾಗಿಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿಕೊಟ್ಟೆ. ಸೊ ಅವರು ಕೂಡ, ನನ್ನ ಹಸ್ಬೆಂಡ್ ಕೂಡ ಇಷ್ಟಪಟ್ಟರು. ಸೊ ಸಾಂಬಾರು ಮಾಡಿರೋದ್ರಿಂದ ಅದಕ್ಕೆ ಚಟ್ನಿ ಏನೂ ಬೇಕಾಗಿರಲಿಲ್ಲ. ಸೊ ಸಾಂಬಾರು ಜೊತೆ ತಿನ್ಬೋದು, ಆ್ಯಂಡ್ ಇಲ್ಲ ಅಂತಂದ್ರೂ ಹಾಗೆ ಪರೋಟ ತಿನ್ಬೋದು. ಯಾಕಂದರೆ ಅದನ್ನು ಮಸಾಲೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಸ್ಟಫಿಂಗ್ಗೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂದರು ಪರೋಟಾನ. ನನ್ನ ಹಸ್ಬೆಂಡ್ ಕೂಡ ತಿಂಡಿ ತಿಂದ್ಕೊಂಡು ಶೂಟ್ಗೆ ಹೊರಟರು. ಸೊ ಅವ್ರು ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ, ಅಡುಗೆಗಳು ಮಾಡಿ, ಅಡುಗೆ ಮನೆ ಅಂತೂ ಮೆಸ್ಸಿ ಆಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಈಗ ನಾನು ನಿಶ್ಮಿತಾ ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಸ್ಕೂಲ್ಗೆ ಹೋಗೋದಕ್ಕೆ.
ಸ್ಕೂಲಿಗೆ ಟೈಮ್ ಆಯಿತು, ಬೇಗ ರೆಡಿ ಆಗು ಅಂತಂದರೆ ಇವಳಿಗೆ ಸ್ಟೋರ್ ರೂಮಲ್ಲಿ ಇದ್ದಿದ್ದು ಇವಳ್ದು ಹಳೆ ಬುಕ್ಸ್ ಎಲ್ಲ ತೊಗೊಂಡು ಬಂದು ಡ್ರಾಯಿಂಗು ಪೇಂಟಿಂಗ್ ಅಂತ ಏನೇನೋ ಮಾಡ್ಕೊಂಡು ಕೂತಿದ್ದಾಳೆ. ಒಟ್ನಲ್ಲಿ ಮನೆಯೆಲ್ಲ ಗಲೀಜು ಮಾಡಿ ನನಗೆ ಇರೋ ಕೆಲಸನ ಡಬಲ್ ಮಾಡ್ತಾಳೆ ಇವಳು. ಏನು ಮಾಡ್ತಿದ್ಯಾ ನೀನು? ಸ್ಕೂಲಿಗೆ ಟೈಮ್ ಆಯಿತು, ಬಾ ರೆಡಿ ಆಗೋಣ. ಓಕೆ, ಬೇಗ ಎಲ್ಲ ಎತ್ತಿಟ್ಬಿಟ್ಟು ಬಾ ಈಗ. ಓಕೆ, ಪ್ಲೀಸ್ ಬೇಗ ಬರಬೇಕು, ಟೈಮ್ ಆಗುತ್ತೆ ಆಯಿತಾ? ಮೀಟಿಂಗ್ ಇದೆ ಗೊತ್ತು ತಾನೇ ಇವತ್ತು? ಬೇಗ ಬನ್ನಿ. ಓಕೆ, ಸೊ ನಾನು ಕೂಡ ರೆಡಿ ಆದೆ. ಅವಳಿಗೂ ಕೂಡ ರೆಡಿ ಮಾಡಿಸಿ ಅವಳಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ತಿಂಡಿಗೆ. ಅವಳು ಪರೋಟ ಈ ಥರದ ಮಸಾಲೆ ಸ್ಟಫಿಂಗ್ ಎಲ್ಲ ಏನೂ ತಿನ್ನೋದೇ ಇಲ್ಲ. ಸೊ ಯೂಶ್ವಲಿ ಅವಳು ಸ್ಪೈಸಿ ತಿನ್ನೋದೇ ಇಲ್ಲ, ಹಾಗಾಗಿ ಚಪಾತಿ ಮಾಡಿಕೊಟ್ಟಿದ್ದೆ ಅವಳಿಗೆ. ಸೊ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವಳಿಗೆ ರೆಡಿ ಮಾಡಬೇಕೀಗ. ಫೈನಲಿ ರೆಡಿ ಆಗಿದ್ದೀವಿ. ಸೊ ಟೈಮ್ ಆಯಿತು, ಈಗ ಸ್ಕೂಲ್ಗೆ ಹೊರಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಇವತ್ತು ಅಬ್ಸರ್ವೇಷನ್ ಡೇ ಇದೆ ಅವ್ರ ಸ್ಕೂಲಲ್ಲಿ. ಸೊ ಇಲ್ಲಿಂದ ನಾವಿಬ್ಬರು ಹೊರಡ್ತೀವಿ ಈಗ. ಅವ್ರ ಅಪ್ಪ ಬಂದು ಅಲ್ಲಿಂದನೇ ಆಫೀಸಿಂದ ಬರ್ತಾರೆ. ಸೊ ಟೈಮ್ ಆಯಿತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊರಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಇವತ್ತು ಅಬ್ಸರ್ವೇಷನ್ ಡೇ ಇದೆ ಅವ್ರ ಸ್ಕೂಲಲ್ಲಿ. ಸೊ ಇಲ್ಲಿಂದ ನಾವಿಬ್ಬರು ಹೊರಡ್ತೀವಿ ಈಗ. ಅವ್ರ ಅಪ್ಪ ಬಂದು ಅಲ್ಲಿಂದನೇ ಆಫೀಸಿಂದ ಬರ್ತಾರೆ. ಚಲೋ ಬ್ಯಾಗಿಲ್ಲ, ನಡಿ. ಆ ಕಡೆ ಸೊ ಇನ್ನು ನಾವು ಅವಳ ಕ್ಲಾಸ್ ರೂಮ್ ಒಳಗಡೆ ಹೋಗಿದ್ದ ಕೂಡಲೇ ಅವರು ಕ್ಲಾಸ್ ಟೀಚರು ನಮ್ಮ ಇಬ್ರದ್ದು ಅಂದರೆ ಪೇರೆಂಟ್ಸ್ ಇಬ್ರದ್ದು ತಮ್ಮ ಇಂಪ್ರೆಷನ್ ತೊಗೊಂಡ್ರು ಒಂದು ಶೀಟಲ್ಲಿ. ಸೊ ಇದು ಏನಕ್ಕೆ ಅಂತ ಅಂದರೆ ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ತಮ್ಮ ಇಂಪ್ರೆಷನ್ ತೊಗೊಂಡ್ರು ಅಂತ. ಇನ್ನು ನಾವಿಬ್ಬರೂ ಹೋಗಿರೋದಕ್ಕೆ ಸ್ಕೂಲಿಗೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಅವಳು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಸ್ಕೂಲಲ್ಲಿ ಅದನ್ನೆಲ್ಲ ಅವಳು ತೊಗೊಂಬಂದು ತೋರಿಸ್ತಾ ಇದ್ರು ನಮಗೆ. ಏನು ಮಾಡಬೇಕದು? ಓ ಎತ್ಕೊಂಬಂದಿದೆ. ಏನಿದು? ರೆಡ್ ಅದು ಎಲ್ಲ. ಇನ್ನು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಏನು ಹೇಳ್ಕೊಟ್ರು ಇವತ್ತು ಸ್ಕೂಲಲ್ಲಿ ಅಂತ ಕೇಳಿದ್ರೆ ಏನೂ ಹೇಳೋದಿಲ್ಲ, ಏನೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಆ್ಯಂಡ್ ಹಾಗೆ ನಾನು ಏನಾದರೂ ಹೇಳ್ಕೊಡೋಣ ಅಂತ ಕೂತ್ಕೊಳ್ಳೋದು ಇಲ್ಲ. ಸೊ ನನಗೆ ಟೆನ್ಷನ್ ಆಗೋಗುತ್ತೆ ಹೇಗೆ ಇವಳಿಗೆ ಹೇಳ್ಕೊಡೋದು, ಯಾವ ಥರ ಟೀಚ್ ಮಾಡೋದು ಅಂತ. ಬಟ್ ಅವ್ರ ಕ್ಲಾಸ್ ಟೀಚರ್ ಹತ್ರ ಮಾತಾಡಿದ್ರೆ ಅವರು ಇಲ್ಲ, ಏನು ಹೇಳಿದ್ರು ಕೇಳ್ತಾಳೆ, ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾಳೆ. ಸೊ ತುಂಬಾ ಆ್ಯಕ್ಟಿವ್ ಇದ್ದಾಳೆ, ಏನೂ ವರಿ ಇಲ್ಲ ಅಂತ ಹೇಳಿದ್ರು. ಸೊ ನನಗಂತೂ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಮಕ್ಕಳಿಗೆಲ್ಲ ಹೇಗೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದನ್ನು ಪೇರೆಂಟ್ಸ್ಗೆ ಸ್ವಲ್ಪ ತಿಳಿಸ್ಕೊಟ್ರು ಇವತ್ತು.
ಸೊ ನೋಡಿದ್ರಲ್ಲ, ಹೀಗಿರುತ್ತೆ ಅವ್ರದ್ದು ಕಾನ್ಸೆಪ್ಟು. ಸೊ ಮಾಂಟೆಸರಿ ಮೆಥಡ್ ಅಂದರೆ ಹೀಗಿರುತ್ತೆ ಸ್ಕೂಲಲ್ಲಿ. ಸೊ ಇದನ್ನೆಲ್ಲ ನೋಡೋದಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಿದ್ರು ನಮಗೆ ಪೇರೆಂಟ್ಸ್ಗೆ, ಹಾಗೆ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಕೂಡ. ಸೊ ಇನ್ನಲ್ಲಿ ಈ ಪೇಪರಿಗೆ ನಮ್ಮ ಹತ್ರ ತಮ್ಮ ಇಂಪ್ರೆಷನ್ ತೊಗೊಂಡ್ರು. ಸೊ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಇದು, ನೋಡಿ. ಆ್ಯಂಡ್ ಇದರಲ್ಲಿ ಒಳಗಡೆ ಈ ಥರ ಅವಳದು ಹ್ಯಾಂಡ್ ಈ ಥರ ಹಿಂಗೆ ಮಾಡಿಸಿದ್ದಾರೆ, ಇಂಪ್ರೆಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿದೆ ಗೊತ್ತಾ, ಟು ದ ವರ್ಲ್ಡ್ ಯು ಆರ್ ಪೇರೆಂಟ್ಸ್, ಟು ಮೀ ಯು ಆರ್ ದ ವರ್ಲ್ಡ್ ಅಂತ ಇದೆ. ಸೊ ಇಲ್ಲಿ ನನ್ನ ತಮ್ಮನಿಲು, ಇದು ಅವಳದು, ಇದು ನನ್ನ ಹಸ್ಬೆಂಡು. ಸೊ ತುಂಬ ಕ್ಯೂಟ್ ಆಗಿದೆ ನೋಡೋದಕ್ಕೇನೆ. ಆ್ಯಂಡ್ ಒಳಗಡೆ ಆಸ್ ಇಯರ್ಸ್ ಗೋ ಬೈ ಐ ಗ್ರೋ ಸೋ ಟಾಲ್ and soon my hands won't be this small. So here's a special handprint, a memory that is true, a treasure that I made just for you. Bah, ಒಂಥರ ಇದು ಓದ್ತಿದ್ದೇನೆ ನನಗೆ ಅಳು ಬರಂಗಾಗ್ತಿದೆ. ಬಿಕಾಸ್ ತುಂಬ ಟಚಿಂಗ್ ಆಗಿದೆ ಈ ವರ್ಡ್ಸ್ ಎಲ್ಲ ಹಾರ್ಟಿಗೆ. ಸೊ ನಾನು ದೊಡ್ಡೋಳಾದ್ಮೇಲೆ ಈ ಪುಟ್ಟ ಕೈ ನೋಡೋದಕ್ಕೆ ಆಗೋದಿಲ್ಲ. ಸೊ ಇದು ಸ್ಪೆಷಲ್ ಹ್ಯಾಂಡ್ ಪ್ರಿಂಟ್, ಮೆಮೊರಿ ದಟ್ ಈಸ್ ಟ್ರೂ, ಅ ಟ್ರೆಷರ್ ದಟ್ ಐ ಮೇಡ್ ಜಸ್ಟ್ ಫಾರ್ ಯು ಅಂತ ಇದೆ. ಸೂಪರ್ ಆಗಿದೆ. ಸಾರಿ, ನಿಜವಾಗ್ಲೂ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ತುಂಬ ಹಾರ್ಟ್ ಟಚಿಂಗ್ ಆಗಿದೆ ಈ ವರ್ಡ್ಸ್ ಎಲ್ಲ. ಲೈಫ್ ಟೈಮ್ ಮೆಮೊರಿ, ಇದು ಲೈಫ್ ಟೈಮ್ ಮೆಮೊರಿ ನನಗೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.